ಹಾಗಾಗಿ ಶ್ರಮವಹಿಸಿ ಕೆಲಸ ಮಾಡ್ತಕ್ಕಂತಹ ಸಿಂಹರಾಶಿಯ ನಮ್ಮ ಪ್ರಚಂಡರೆಲ್ಲರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ದಿನಗಳಿದೆ ಶನೈಶ್ಚರ. ಹಾಗಾಗಿ ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಸ್ವಲ್ಪ ಮಟ್ಟಿನ ಸಾಮರಸ್ಯ ಬಿಗಡಾಯಿಸ್ತಕ್ಕಂಥ ಲಕ್ಷಣಗಳು ಉಂಟು. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರುಭ್ಯೋ ನಮಃ. ಓಂ ತತ್ಸತ್. ಆತ್ಮೀಯ ಬಂಧುಗಳೇ ನಮಸ್ಕಾರ. ಈ ಒಂದು 2024ನೇ ಇಸವೆಯ ಜನವರಿ ತಿಂಗಳ ಸಿಂಹರಾಶಿಯವರ ಮಾಸ ಭವಿಷ್ಯದ ಕಡೆ ಗಮನ ಹರಿಸೋಣ. ಈ ಒಂದು ತಿಂಗಳಿನಲ್ಲಿ ಮುಖ್ಯವಾಗಿರ್ತಕ್ಕಂತಹದ್ದು ಸಿಂಹರಾಶಿಯ ರಾಶ್ಯಾಧಿಪತಿ 5 ಮತ್ತು 6ನೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಹಾಗಾಗಿ ಶ್ರಮವಹಿಸಿ ಕೆಲಸ ಮಾಡ್ತಕ್ಕಂತಹ ಸಿಂಹರಾಶಿಯ ನಮ್ಮ ಪ್ರಚಂಡರೆಲ್ಲರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ದಿನಗಳಿದೆ ಈ ಜನವರಿ ತಿಂಗಳಿನಲ್ಲಿ. ಮುಖ್ಯವಾಗಿ ಯಾವಾಗ ಧನುರಾಶಿಯಲ್ಲಿ ಸೂರ್ಯನ ಸಂಚಾರ ಇರುತ್ತೆ ಮತ್ತು ಮಕರ ರಾಶಿಯಲ್ಲಿ ಸಂಚಾರ ಇರುತ್ತೆ, ಎರಡೂ ಸಂದರ್ಭಗಳಲ್ಲೂ ಕೂಡ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಫಲ. ಅದರಲ್ಲಿ ಮುಖ್ಯವಾಗಿ ಸಿಂಹರಾಶಿಯ ರಾಶ್ಯಾಧಿಪತಿಗೆ ಗುರುವಿನ ದೃಷ್ಟಿ ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಇರುತ್ತೆ. ಕಾರಣ ಸಿಂಹ ರಾಶಿಗೂ ಮೇಷದಿಂದ ಗುರುವಿನ ದೃಷ್ಟಿ ಇದೆ. ಹಾಗೆ ಪಂಚಮ ರಾಶಿಯಲ್ಲಿರ್ತಕ್ಕಂತಹ ಅಂದರೆ ಸಿಂಹದಿಂದ ಪಂಚಮದಲ್ಲಿ, ಇದನ್ನು ತ್ರಿಕೋಣ ಅಂತ ಹೇಳ್ತೇವೆ ನಾವು ಜ್ಯೋತಿಷ್ಯದ ಭಾಷೆಯಲ್ಲಿ. ಮೇಷ ರಾಶಿಯಲ್ಲಿರ್ತಕ್ಕಂಥ ಗುರು ಮೇಷದಿಂದ ಸಿಂಹ, ತುಲಾ ಮತ್ತು ಧನು ಈ 3 ರಾಶಿಗೂ ಕೂಡ ದೃಷ್ಟಿಯನ್ನು ಕೊಡ್ತಾನೆ. ಹಾಗಾಗಿ ಪೂರ್ಣವಾಗಿರ್ತಕ್ಕಂಥ ಗುರು ಬಲ ಈ ಒಂದು ಡಿಸೆಂಬರ್ ತಿಂಗಳ ಅಂತ್ಯಭಾಗದಿಂದ ಅಂದರೆ 15 ನಂತರದಿಂದ ಜನವರಿ 15ರವರೆಗೂ ಕೂಡ ರವಿಯ ಮೇಲೆ ಆ ಒಂದು ಗುರುವಿನ ದೃಷ್ಟಿ ಅಂತಕ್ಕಂಥದ್ದಿರುತ್ತೆ. 6ನೇ ರಾಶಿಗೆ ಜನವರಿ 15ರ ನಂತರದಲ್ಲಿ ಯಾವಾಗ ಮಕರ ರಾಶಿಗೆ ಸೂರ್ಯನ ಪ್ರವೇಶ ಆಗುತ್ತೆ, ಆವಾಗಲೂ ಕೂಡ ಉತ್ತಮವಾದಂಥ ಫಲವನ್ನೇ ಸಿಂಹರಾಶಿಯವರು ನೋಡಲಿಕ್ಕೆ ಅವಕಾಶ ಉಂಟು. ಹೆಂಡತಿಯ ಅಥವಾ ಸಂಗಾತಿಯ ಗಂಡನ ಸಿಂಹರಾಶಿಯವರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಕಾರಣ ಶನೈಶ್ಚರನ ದೃಷ್ಟಿ ಇರ್ತಕ್ಕಂಥದ್ದು ಮತ್ತು ಶನೈಶ್ಚರ ಈ ಒಂದು ಸಿಂಹರಾಶಿಗೆ ಶತ್ರುಗ್ರಹ. ಹಾಗಾಗಿ ಹಿತಶತ್ರುಗಳ ಅಂದರೆ ಅವನು ಸಿಂಹರಾಶಿ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯನ ಮಗನೇ ಶನೈಶ್ಚರ. ಹಾಗಾಗಿ ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಸ್ವಲ್ಪ ಮಟ್ಟಿನ ಸಾಮರಸ್ಯ ಬಿಗಡಾಯಿಸ್ತಕ್ಕಂಥ ಲಕ್ಷಣಗಳು ಉಂಟು. ಹಾಗಾಗಿ ಕೌಟುಂಬಿಕವಾಗಿರ್ತಕ್ಕಂಥ ವಾತಾವರಣದಲ್ಲಿ, ಮನೆಯ ವಾತಾವರಣದಲ್ಲಿ ಆದಷ್ಟು ತಿಳಿಯಾಗಿಡಲಿಕ್ಕೆ ಪ್ರಯತ್ನ ಮಾಡಿ. ಚಿಕ್ಕ ಚಿಕ್ಕ ವಿಷಯಗಳನ್ನು ಅಂದರೆ ಕಡ್ಡಿನೇ ಗುಡ್ಡೆ ಮಾಡೋದು ಅಂತ ಹೇಳ್ತಾರಲ್ಲ, ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ಬಂತು ಆಯಿತು ಹೋಯಿತು ಅನ್ನೋ ಹಾಗಿದ್ದರೆ ತುಂಬ ಚೆಂದ. ಯಾಕೆ ಅಂತಂದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದೇನು, ಕುಜನ ಸಂಚಾರ. ಕುಜ 4 ಮತ್ತು 5ನೇ ರಾಶಿಗಳಲ್ಲಿ ಸಂಚರಿಸ್ತಾನೆ, ಶುಕ್ರನೊಟ್ಟಿಗೆ ಸಂಚರಿಸ್ತಾನೆ. ಇಲ್ಲಿ ಶುಕ್ರನಿಗೂ ರವಿಗೂ ಮಿತ್ರತ್ವ ಇಲ್ಲದೇ ಇರುವಂಥ ಕಾರಣದಿಂದಾಗಿ ಅನೇಕ ಸಂದರ್ಭ ಕೌಟುಂಬಿಕವಾದ ಸುಖಮಯವಾದ ದಾಂಪತ್ಯದ ವಾತಾವರಣ ಅಂತಕ್ಕಂಥದ್ದು ಹದಗೆಡ್ತಕ್ಕಂಥ ಲಕ್ಷಣ ಕಾಣಿಸ್ತದೆ ಸಿಂಹರಾಶಿಯವರಿಗೆ. ಹಾಗಾಗಿ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ರೀತಿಯಲ್ಲಿ ವ್ಯವಹರಿಸಬೇಕಾಗತ್ತೆ. ಇನ್ನು ಅಷ್ಟಮ ರಾಶಿಯಲ್ಲಿರ್ತಕ್ಕಂಥ ರಾಹುವಿನ ಫಲವನ್ನು ನೋಡಲಿಕ್ಕೆ ಹೋದರೆ ಆರೋಗ್ಯ ಸಂಬಂಧಿತವಾಗಿ ರಕ್ತನಾಳಗಳಲ್ಲೋ ಶ್ವಾಸನಾಳಗಳಲ್ಲೋ ಕರುಳಲ್ಲೋ ಸಮಸ್ಯೆ ಇರ್ತಕ್ಕಂಥವ್ರು, ವಿಶೇಷವಾಗಿ ಮೂಲವ್ಯಾಧಿ ಇತ್ಯಾದಿ ಸಮಸ್ಯೆಗಳಿರ್ತಕ್ಕಂಥವರಿಗೆ ಈ ಒಂದು ಸಂದರ್ಭದಲ್ಲಿ ವಿಕೋಪಕ್ಕೆ ಹೋಗ್ತಕ್ಕಂಥ ಲಕ್ಷಣ ಉಂಟು. ಆಪ್ರೇಷನ್ ಬೇಕಾಗಬಹುದು. ಅಕಸ್ಮಾತ್ ಅಂತಹ ಲಕ್ಷಣಗಳ ಕಂಡಲ್ಲಿ ದಯಮಾಡಿ ಆ ಒಂದು ಚಿಕಿತ್ಸೆಯನ್ನು ತಗೊಂಡು ಶರೀರದ ಆರೋಗ್ಯವನ್ನು ಸಂರಕ್ಷಣೆ ಮಾಡಿಕೊಳ್ಳಿ. ಆಹಾರದ ಕಡೆಗೆ ಪೂರ್ಣವಾಗಿರ್ತಕ್ಕಂಥ ಗಮನವನ್ನು ಕೊಡಿ. ಎಚ್ಚರಿಕೆಯಿಂದ ಈ ಒಂದು ತಿಂಗಳನ್ನು ಕಳೀತಕ್ಕಂಥದ್ದು ಉತ್ತಮ. ಇನ್ನು ಯಾವಾಗ ವ್ಯಯಾಧಿಪತಿ ಆಗಿರ್ತಕ್ಕಂಥ ಚಂದ್ರನ ಪ್ರವೇಶ ಅಂತಕ್ಕಂಥದ್ದು ಕುಂಭರಾಶಿಗೆ ಶನೈಶ್ಚರನ ಜೊತೆಯಲ್ಲೇ ಆಗುತ್ತೆ, ಅಂಥ ಸಂದರ್ಭದಲ್ಲಿ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್, ಯಾರಿಗೆ ಶ್ವಾಸನಾಳಗಳಲ್ಲಿ ಇನ್ಫೆಕ್ಷನ್ ಇರುತ್ತೆ, ಡಸ್ಟ್ ಅಲರ್ಜಿ ಇತ್ಯಾದಿಗಳಿರುತ್ತೆ, ಅದು ಕೂಡ ಸ್ವಲ್ಪ ವಿಕೋಪಕ್ಕೆ ಹೋಗ್ತಕ್ಕಂಥ ಲಕ್ಷಣಗಳು ಉಂಟು. ಚಿಕಿತ್ಸೆ ಬೇಕಾಗ್ಬೋದು. ಅಗ್ನಿ ಆರಾಧನೆಯಿಂದ ಅದು ಪರಿಹಾರವನ್ನು ಕೂಡ ಹೊಂದಲಿಕ್ಕೆ ಅವಕಾಶ ಉಂಟು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ, ಡಸ್ಟ್ ಅಲರ್ಜಿ ಇರ್ತಕ್ಕಂಥವರಿಗೆ ಮನೆ ಮದ್ದು ಅಂತ ಹೇಳ್ತಾರಲ್ಲ, ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ, ಎಷ್ಟು ತಡ್ಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟು ಬಿಸಿಯನ್ನು ಮಾಡಿಕೊಂಡು 2 ಮೂಗಿನ ಹೊಳ್ಳೆಗಳಿಗೆ 4 ಡ್ರಾಪ್ಸ್ ಅದನ್ನು ಬಿಟ್ಕೊಳ್ತಕ್ಕಂಥದ್ದು ಬಹಳ ಶೀಘ್ರವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು, ಉಪಶಮನವನ್ನು ಕೂಡ ಕೊಡುತ್ತೆ. ಇದನ್ನು ಪ್ರಯತ್ನ ಮಾಡಿ ನೋಡಿ. ಕೊಬ್ಬರಿ ಎಣ್ಣೆ ಹಸಿ ಎಣ್ಣೆ ಅಲ್ಲ, ಬಿಸಿ ಇರಬೇಕು. ಸುಟ್ಟು ಬೊಬ್ಬೆ ಬರೋಷ್ಟು ಬಿಸಿಯಾಗಿ ಇಟ್ಕೊಳ್ಬೇಡಿ, ತೀರಾ ತಣ್ಣಗೂ ಇಡಬೇಡಿ. ನಿಮಗೆ ತಡ್ಕೊಳ್ಳುವಷ್ಟು ಬಿಸಿ ಇರಲಿ. ಆ ಬಿಸಿ ಎಣ್ಣೆಯನ್ನೇ
ಮೂಗಿನಲ್ಲಿ ಬಿಟ್ಟು ಅಂತ ಸರಿಯಾದ ರೀತಿಯಲ್ಲಿ ಎಳ್ಕೊಂಡು ಒಳಗಡೆಗೆ ಆ ಒಂದು ಅಂಶ ಗಂಟಲಿಗೆ ಬಂತು ಅಂದರೆ ಕ್ಲಿಯರ್ ಆಗ್ತದೆ. ಇದೇ ರೀತಿ ಒಂದು 3-4 ದಿನ ಅದನ್ನು ಮಾಡೋದರಿಂದ ಸಾಕಷ್ಟು ಒಂದು ಪರಿಹಾರವನ್ನು ನೀವು ಹೊಂದಬಹುದು. ಈ ತಿಂಗಳು ಶಿವಾರಾಧನೆಗೆ ಸಿಂಹರಾಶಿಯವರಿಗೆ ಸೂಕ್ತ. ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಬರಲಿಕ್ಕಾಗಿ ಶಿವನನ್ನು ಆರಾಧನೆ ಮಾಡ್ಕೊಳ್ಳಿ. ನಮಸ್ತೆ ರುದ್ರಮನ್ಯವ ಉತೋ ತೈಷವೇ ನಮಃ ಅನ್ನುವಂಥ ಮಂತ್ರಭಾಗ ಏನಿದೆ, ರುದ್ರ ನಮಕ ಇಲ್ಲ, ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕಾಗೋದಿಲ್ಲ, ನಮಗೆ ಸ್ಪಷ್ಟ ಉಚ್ಚಾರ ಇಲ್ಲ ಅನ್ನುವಂಥ ಪಕ್ಷದಲ್ಲಿ ಓಂ ನಮಃ ಶಿವಾಯ ಹೇಳ್ಕೊಳ್ಳಿಕ್ಕೆ ಬರ್ತದೆ. ಓಂ ನಮೋ ಭಗವತೆ ರುದ್ರಾಯ ಅಥವಾ ಓಂ ನಮಃ ಶಿವಾಯ ಈ ಒಂದು ಜಪವನ್ನು ಮಾಡ್ತಕ್ಕಂಥದ್ದು ನಿಮ್ಮ ಅನೇಕ ಸಮಸ್ಯೆಗಳಿಂದ ನಿಮ್ಮನ್ನು ಹೊರಗೆ ತರ್ತದೆ. ಹಾಗೂ ಈ ಒಂದು ವಿಷಯಗಳೇನೇನಿದೆ ಸಿಂಹರಾಶಿಯವರಿಗೆ ಸಂಬಂಧಪಟ್ಟು ಹೇಳಿರ್ತಕ್ಕಂಥ ಈ ವಿಚಾರಗಳಲ್ಲಿ ಅನೇಕ ವ್ಯತ್ಯಾಸಗಳು ಕೂಡ ಜನರಿಂದ ಜನರಿಗೆ ಆಗಬಹುದು ಸಿಂಹರಾಶಿಯವರಿಗೆ. ಕಾರಣ ನಿಮ್ಮದಾಗಿರ್ತಕ್ಕಂಥ ಕುಂಡಲಿಯಲ್ಲಿ ಇರಬಹುದಾದ ಗ್ರಹಸ್ಥಿತಿಯ ಬಗ್ಗೆ ನಮಗೆ ಕಲ್ಪನೆ ಇರೋದಿಲ್ಲ. ಓವರಾಲಾಗಿ ನಾವು ಸಿಂಹರಾಶಿಗೆ ಸಂಬಂಧಪಟ್ಟು ಗ್ರಹಗತಿಗಳ ಮುಖಾಂತರವಾಗಿ ಏನು ಫಲಗಳು ಇರ್ತದೆಯೋ ಅದನ್ನು ಮಾತ್ರ ಊಹಿಸಿ ಹೇಳ್ತೇವೆ. ಹಾಗಾಗಿ ಎಲ್ಲರಿಗೂ ಇದು ನಡೀತದೆ ಅನ್ನುವಂಥ ವಾದವೋ ಅಥವಾ ನಮ್ಮದೇ ಆಗಿರ್ತಕ್ಕಂಥದ್ದು ನಾವು ಹೇಳಿದ್ದೇ ಸರಿ ಅಂತಕ್ಕಂಥ ಹಠವೋ ನಮ್ಮಲ್ಲಿ ಇಲ್ಲ. ವ್ಯತ್ಯಾಸಗಳಿದ್ದಲ್ಲಿ ಅದನ್ನು ನಿಮ್ಮ ಕುಂಡಲಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಕೆಳಗಡೆ ಕಾಣಿಸ್ತಕ್ಕಂಥ ನಂಬರಿಗೆ ನಮಗೆ ಸಂಪರ್ಕ ಮಾಡುವುದರ ಮುಖಾಂತರವಾಗಿ ನಿಮಗೇನಾದರೂ ಸಮಸ್ಯೆಗಳಿದ್ದು ಪರಿಹಾರ ಬೇಕು ಅಂತಕ್ಕಂಥದ್ದು ಇದ್ದರೆ ನಮ್ಮನ್ನು ಸಂಪರ್ಕಿಸಿ ನೀವು ಪರಿಹಾರವನ್ನು ಪಡ್ಕೊಳ್ಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು, ಹಾಗೆ ನಮ್ಮ ಚಾನಲ್ನಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನು ಶೇರ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಪ್ರೋತ್ಸಾಹ ಮಾಡ್ತಾಯಿರಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ.